ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾವು ಹೊರಗಡೆ ಹೋಗ್ತಿದ್ವಂತ ಗೊತ್ತಾದ ತಕ್ಷಣ ಬಾಮೈದ ಅವನಿ ಆಫೀಸಿಂದ ಮೊದಲೇ ಬಂದಿದ್ದಾರೆ. ಅದ್ರಲ್ಲಿ ಆಶ್ಚರ್ಯ ಏನಿದೆ? ನನ್ ಅನುಮಾನ ನಿಜ ಆಗಿದ್ರೆ ನಮ್ ಮನೇಲಿ ಇಲ್ದೇ ಇರೋದಕ್ಕೆ ಇಬ್ರು ಏಕಾಂತವಾಗಿ ಹಾಯಾಗಿ ಕಳೀತಾ ಇರ್ತಾರೆ. ನಾವ್ ಲೇಟಾಗಿ ಬರ್ತೀವಿ ಅಂತ ಗೊತ್ತಿರೋದಕ್ಕೆ ಅವ್ರಿಗಿಷ್ಟ ಬಂದ ಹಾಗಿರ್ತಾರೆ. ಊಹಿಸ್ಕೊಂಡ್ ಮಾತಾಡೋದನ್ನ ಇವಾಗ ನಿಲ್ಸಿ. ಹೇಗೂ ಬಂದಿದ್ದೀವಲ್ಲ, ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ, ಬನ್ನಿ. ಇಲ್ಲಿ ಮಲ್ಕೋಬೇಕು ಅನ್ಸತ್ತೆ ರೀ, ಆದ್ರೆ ನನಗ ಅದೃಷ್ಟನೇ ಇಲ್ಲ. ನಮ್ಮವ್ರ ಇವತ್ತು ಪೂರ್ತಿ ಬರಲಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತಿದೆ. I will call you back. ಅಮ್ಮ, ಛೇ, ನೀನ್ ಬಂದ್ ಎಷ್ಟೊತ್ತಾಯ್ತಪ್ಪ? ಒಂದು 10 ನಿಮಿಷ ಆಯ್ತಮ್ಮ. ಹೌದು, ನೈಟ್ ಆಗತ್ತೆ ಅಂದಿದ್ರಿ ಅಲ್ವಾ? ಆಗ್ಲೇ ಬಂದಿದ್ದೀರಲ್ಲ, ಯಾಕೆ? ನಾವು ಬೇಗ ಬಂದಿದ್ರಿಂದ ನಿಮ್ಗೇನಾದ್ರೂ ತೊಂದರೆ ಆಯ್ತಾ? ನಮಗೇನು ತೊಂದರೆ? ನನ್ನ ಪಾಡಿಗೆ ನಾನು ಆಫೀಸ್ ಕಾಲ್ ಮಾತಾಡ್ತಿದ್ದೀನಿ, ಅವನಿ ಡಿನ್ನರ್ ಪ್ರಿಪೇರ್ ಮಾಡ್ತಿದ್ದಾಳೆ. ನೀವ್ ಬರೋದಕ್ಕೆ 10 ಗಂಟೆ ಆಗತ್ತೆ ಅಂತ ಶ್ರೀಕರ್ ಅವ್ರು ಹೇಳಿದ್ದಕ್ಕೆ ಡಿನ್ನರ್ ಮಾಡ್ಕೊಂಡು ಬರ್ತೀರಾ ಅನ್ಕೊಂಡೆ. ಅದಕ್ಕೆ ನಮ್ಮಿಬ್ರಿಗೆ ಮಾತ್ರ ಪ್ರಿಪೇರ್ ಮಾಡ್ತಿದ್ದೆ. ನೀವು ಬಂದ್ರಲ್ಲ, ಎಲ್ರಿಗೂ ಪ್ರಿಪೇರ್ ಮಾಡ್ತೀನಿ. ನನಗಂತೂ ಇದೆಲ್ಲ ನಂಬೇಕು ಅಂತಾನೆ ಅನ್ಸ್ತಿಲ್ಲ. ಸಾಕಿನ ನಿಲ್ಸೋ. ಪ್ರತಿ ನಿಮಿಷ ಇವರಿಬ್ಬರನ್ನ ಅನುಮಾನಿಸೋದನ್ನೇ ಕೆಲ್ಸ ಮಾಡ್ಕೊಂಡಿದೀರಾ. ಇವರೆಲ್ಲರನ್ನೂ ಅದೇ ರೀತಿಯಾಗಿ ತಿರ್ಗಿಸ್ಕೋತಾ ಇದ್ಯಾ? ನೀವು ಊಹೆ ಮಾಡ್ಕೊಂಡು ಕತೆ ಬರೀತಿರೋ ಹಾಗೆ ಇಲ್ಲೇನ್ ನಡೆದಿಲ್ಲಲ್ಲ. ಇನ್ನೊಂದು ತಪ್ಪು ಮಾತು ಯಾರಾದ್ರೂ ಆಡಿದ್ರು ನಾನು ಸುಮ್ಮನೆ ಇರೋನಲ್ಲ. ಏನಾಯ್ತಪ್ಪ? ಅದೆಲ್ಲ ಬಿಡು ಶ್ರೀ. ನಾಳೆ ಕಾರ್ತಿಕ ಮಾಸದ ಸಂದರ್ಭವಾಗಿ ನಾವೆಲ್ಲರೂ ಸುಬ್ರಹ್ಮಣ್ಯಪುರದಲ್ಲಿರೋ ಶಿವಾಲಯಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಅಭಿಷೇಕ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಕಾರ್ತಿಕ ದೀಪನ ಕಲ್ಯಾಣಿನಲ್ಲಿ ಬಿಟ್ಟು ಬರೋಣ. ಬೆಳಗ್ಗೆನೆ ಎಲ್ರೂ ರೆಡಿಯಾಗಿರಿ. ಇನ್ನು ನೋಡಿದ್ ಸಾಕು, ಎಲ್ರೂ ಹೊರಡಿ. ಏನೋ ನಡೀತಾ ಇದೆ ಬಾಮೈದ.
ಕಾರ್ ಸೌಂಡ್ ಕೇಳಿದಕ್ಕೆ ನಾವಿಬ್ರು ಹೇಗೋ ಬಚಾವಾದ್ವಿ. ಬಾಗ್ಲ್ ಹಾಕ್ದಾಗ ಚಿಲ್ಕ ಸರಿಯಾಗಿ ಹಾಕಿದ್ಯೋ ಇಲ್ವೋ ನೋಡ್ಬೇಕಿತ್ತಲ್ವಾ? ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಅನ್ನೋ ಆನಂದದಲ್ಲಿ ಏನ್ ಮಾಡ್ತೀನೋ ಅರ್ಥನೇ ಆಗ್ಲಿಲ್ಲ. ಅವನಿ, ಮನೇಲೆಲ್ಲ ಫಂಕ್ಷನಲ್ಲಿ ಲಂಚ್ ಮಾಡಿ ಬಂದಿರೋದಕ್ಕೆ ಡಿನ್ನರ್ ಮೇಲೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ನಾವು ಹೋಗಿ ಊಟ ಮಾಡೋಣ ಬಾ. ಮನೇಲಿ ಯಾರೂ ಇಲ್ದೇ ಇದ್ದಾಗ ತುಂಬಾ ಸಂತೋಷವಾಗಿದ್ವಿ. ಎಲ್ರೂ ಬಂದ ತಕ್ಷಣ ನಮ್ಮ ಮಧ್ಯ ಯಾವ ಸಂಬಂಧನೂ ಇಲ್ಲ ಅನ್ನೋ ಹಾಗೆ ದೂರ ಆಗ್ಬಿಟ್ವಿ. ಅಂತ ಅವಕಾಶಗಳು ಮತ್ತೆ ಮತ್ತೆ ಬರ್ತಾನೆ ಇರತ್ತೆ ಬಿಡು ಅವನಿ. ಅಂದ್ರೆ ಅಂತ ಅವಕಾಶಕ್ಕೋಸ್ಕರ ಕಾಯ್ತಾ ಇರು ಅಂತೀರಾ? ಛೇ, ನನ್ನ ಉದ್ದೇಶ ಅದಲ್ಲ. ನಮ್ಮ ಬಗ್ಗೆ ಗೊತ್ತಾಗೋವರೆಗೂ ಅಂತ ಅವಕಾಶಗಳು ಬಂದಾಗ ಉಪಯೋಗಿಸ್ಕೊಳ್ಳೋಣ ಅಂತ ಅಷ್ಟೇ. ಜೀವನ ಅಂದ್ರೆ ಒಂದ್ ನಾಟಕ ಅಂತಾರೆ. ನನ್ ಜೀವನ ನಿಜವಾಗ್ಲೂ ಹಾಗೆ ಆಗೋಗಿದೆ. ನಾನಂತೂ ಮನೇಲಿ ಮತ್ತೆ ಆಫೀಸ್ನಲ್ಲಿ ನಾಟಕ ಮಾಡ್ತಿದ್ದೀನಿ. ಅದಕ್ಕೆ ಅವರು ನಮ್ಮನ್ನ ಅನುಮಾನ ಪಡ್ತಿರೋ ರೀತಿ, ಅಮ್ಮ ಅವರು ನಮ್ಮನ್ನ ವಹಿಸ್ಕೊಂಡು ಬರ್ತಿರೋ ವಿಧಾನದ ಬಗ್ಗೆ ಅವಾಗಿಂದ ತುಂಬಾ ಯೋಚನೆ ಮಾಡ್ತಿದ್ದೀನಿ. ಎಲ್ಲದಕ್ಕೂ ಕಾರಣ ನಿಜ ಹೇಳ್ದೇನೆ ಇದ್ದಿದ್ದು. ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾಳೆ ಎಲ್ಲರೂ ಸುಬ್ರಹ್ಮಣ್ಯಪುರದಲ್ಲಿರೋ ಶಿವಾಲಯಕ್ಕೆ ಹೋಗ್ತಿದ್ದೀವಿ ಅಲ್ವಾ? ದೇವಸ್ಥಾನದಲ್ಲಿ ನಮ್ಮ ಮದುವೆ ಬಗ್ಗೆ ಹೇಳ್ಬಿಡ್ತೀನಿ. ಶಿವನ ಸನ್ನಿಧಿಯಲ್ಲಿ ಅವನೇ ನನ್ನ ಹೆಂಡತಿ ಅಂತ ಹೇಳ್ಬಿಡ್ತೀನಿ. 2-3 ಸಲ ಹಬ್ಬದ ಸಮಯದಲ್ಲಿ ದೇವಸ್ಥಾನದಲ್ಲಿ ನಿಜ ಹೇಳೋ ಪ್ರಯತ್ನ ಮಾಡಿದ್ದೆ. ಕೆಲವೊಂದು ಅಡೆತಡೆಗಳಿಂದ ಆಗಲಿಲ್ಲ. ಈ ಸಲ ಅಂತ ಅಡ್ಡಿಗಳು ಬರಬಾರ್ದು ಅಂತಾನೆ ಬೇಡ್ಕೊಂಡು ಮುಂದೆ ಹೆಜ್ಜೆ ಇಡ್ತೀನಿ. ಆ ಪಾರ್ವತಿ ಪರಮೇಶ್ವರರ ದಯೆ ಈ ಸಲ ನಮ್ಮೇಲಿರುತ್ತೆ ಅಂತ ನಂಬ್ತಿದ್ದೀನಿ. ಪರಿಣಾಮಗಳು ಹೇಗಿದ್ರೂ ಎದುರಿಸೋದಕ್ಕೆ ಸಿದ್ಧ ಆಗಿರ್ತೀನಿ. ಈ ಕಾರ್ತಿಕ ಮಾಸದಲ್ಲಿ ಮಾತ್ರ ನೀನು ನಮ್ಮ ಮನೆ ಚಿಕ್ಕ ಸೊಸೆ ಅಂತ ನಮ್ಮ ಬಂಧುಗಳೆಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ಅವನಿ, ಖಂಡಿತ ನಿಜ ಹೇಳ್ಬಿಡ್ತೀನಿ. ಈ ಒಂದು ರಾತ್ರಿ ತಾಳ್ಮೆ ತಗೋ. ಎಲ್ರೂ ಕರೆಕ್ಟ್ ಟೈಮ್ಗೆ ರೆಡಿ ಆಗಿದ್ದೀರಾ. ತುಂಬಾ ಸಂತೋಷ. ಬೆಳಗ್ಗೆನೆ ನಿಮ್ಮ ಹತ್ರ ಬೈಸ್ಕೊಳ್ಳೋದು ಯಾಕೆ ಅಂತ. ಶ್ರೀಕರ್ ಅವರೆಲ್ಲಿ?
ಅಲ್ಲಿ ನೋಡಿ ಬರ್ತಿದ್ದಾರೆ. ಇಬ್ರು ಹೊಸ್ದಾಗ್ ಮದ್ವೆ ಆಗಿರೋ ಜೋಡಿ ಹಾಗೆ ಎಷ್ಟು ಮುದ್ದಾಗ್ ಬಂದ್ರೋ ನೋಡಿ. ಈ ರೀತಿ ಕೆಟ್ಟದಾಗ ಮಾತಾಡಬೇಡಿ ಅಂತ ಪದೇ ಪದೇ ನೆನ್ಪಿಸ್ತಾ ಇದ್ದೀನಿ. ನಿಮ್ಮ ಬಾಯಿ ಹದ್ದು ಬಸ್ತಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ವೇದ, ಅವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡ. ಹೊರಡೋಣ್ವಾ ಶ್ರೀ? ಸರಿ ಅಮ್ಮ. ಅಮ್ಮ, ಹೇಳಪ್ಪ. ನಾವು ಹೋಗ್ತಿರೋ ಶಿವಾಲಯದಲ್ಲಿ ನನ್ನ ಜೀವನಕ್ಕೆ ಸಂಬಂಧಿಸಿರೋ ಮುಖ್ಯವಾದ ವಿಷಯನ ಹೇಳಬೇಕು ಅಂತಿದ್ದೀನಮ್ಮ. ಮುಖ್ಯವಾದ ವಿಷಯನಾ? ಹೌದಮ್ಮ. ಅದನ್ನ ಹೇಳೋದಕ್ಕೆ ಅಷ್ಟು ದೂರ ಯಾಕೆ? ಅದನ್ನ ಇಲ್ಲೇ ಹೇಳಿದ್ರೆ ಸರಿ ಹೋಗುತ್ತಲ್ವಾ? ಕೆಲವೊಂದು ವಿಷಯಗಳನ್ನ ನಂಬ್ಕೊಂಡಿರೋ ದೇವ್ರ ಸಮ್ಮುಖದಲ್ಲಿ ಹೇಳಿದ್ರೇನೆ ಒಳ್ಳೇದಾಗತ್ತೆ. ಅದಕ್ಕೆ ದೇವಸ್ಥಾನದಲ್ಲೇ ಹೇಳ್ತೀನಿ. ಅಷ್ಟು ಲಾಜಿಕ್ ಇದೆಯಾ? ಲಾಜಿಕ್ ಇದೆಯೋ ಅಥವಾ ಅದರಲ್ಲಿ ಏನಾದರೂ ಮ್ಯಾಜಿಕ್ ಇದೆಯೋ? ಇವನು ಮಾತು ಕೇಳಿದ್ರೆ ನನಗೂ ಸ್ವಲ್ಪ ವಿಚಿತ್ರ ಅನ್ನಿಸ್ತಿದೆ. ಅದೇನೋ ಇಲ್ಲೇ ಹೇಳು ಅಂತ ಹೇಳಿ ಅಮ್ಮಮ್ಮ. ದೇವಸ್ಥಾನದಲ್ಲಿ ಹೇಳ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾನೆ. ನಿಮ್ಗೆ ಯಾಕಷ್ಟು ಅವಸರ? ನಾನು ಹೇಳೋ ಅಂಥ ವಿಷಯ ನೀನು ಅರ್ಥ ಮಾಡ್ಕೋತೀಯ ಅಂತ ನನ್ನ ನಂಬಿಕೆ. ಖಂಡಿತ ಅರ್ಥ ಮಾಡ್ಕೋತೀನಿ ಕಂದ. ಇನ್ ಹೊರಡೋಣ್ವಾ? ನಾಳೆ ಎಲ್ಲರೂ ಸುಬ್ರಹ್ಮಣ್ಯಪುರದಲ್ಲಿರೋ ಶಿವಾಲಯಕ್ಕೆ ಹೋಗ್ತಿದ್ದೀವಿ ಅಲ್ವಾ? ದೇವಸ್ಥಾನದಲ್ಲಿ ನಮ್ಮ ಮದುವೆ ಬಗ್ಗೆ ಹೇಳ್ಬಿಡ್ತೀನಿ. ಶಿವನ ಸನ್ನಿಧಿಯಲ್ಲಿ ಅವನಿ ನನ್ನ ಹೆಂಡತಿ ಅಂತ ಹೇಳ್ಬಿಡ್ತೀನಿ. ನಡೀರಿ, ಹಾಗಾದ್ರೆ ನಡೀರಿ. ಶ್ರೀಕರ್ ಅಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದಾನೆ ಅಂದ್ರೆ ಖಂಡಿತ ಅದೇನೋ ಶಾಕಿಂಗ್ ನ್ಯೂಸೇ ಆಗಿರುತ್ತೆ. ಒಂದೊಂದು ದೈವ ಕಾರ್ಯದ ದಿನ ಒಂದೊಂದು ಟ್ವಿಸ್ಟ್ ನಡೀತಿದೆ. ಈ ಸರಿ ಏನ್ ನಡೆಯುತ್ತೋ ನೋಡ್ಬೇಕು. ಅಪ್ಪ ಶಿವಪ್ಪ, ನಿನಗೇನಾದ್ರೂ ಗೊತ್ತಾದ್ರೆ ನನ್ನ ಕಿವಿಗೆ ಹಾಕಪ್ಪ. ಬರ್ತಿದೀವತ್ತೆ. ಬನ್ನಿ. ಏನೋ ಟಿಫನ್ ಕೂಡ ಮಾಡದೆ ಏನೋ ಯೋಚನೆ ಮಾಡ್ತಾ ಇದೆಯಾ? ಅವನಿ ಪ್ರತೀಕ್ಷಣ ನೆನಪಿಗೆ ಬರ್ತಿದ್ದಾಳಪ್ಪ. ಆ ಹುಡುಗಿ ಇನ್ನೂ ಓದ್ಬೇಕು ಅನ್ಕೋತಿದ್ದಾಳೆ. ಸ್ವಲ್ಪ ಟೈಮ್ ಬೇಕು ಅಂತಿದ್ರಲ್ಲ. ಆ ರೀಸನ್ ನನಗೆ ಕರೆಕ್ಟ್ ಅಂತ ಅನಿಸ್ತಿಲ್ಲ ಅಮ್ಮ. ಒಂದ್ ವೇಳೆ ಆ ಹುಡುಗಿ ನೀನು ಇಷ್ಟಪಟ್ಟಿಲ್ವಾ? ಇಷ್ಟ ಇಲ್ಲ ಅಂದ್ರೆ ಓದ್ಬೇಕು ಅನ್ನೋ ಕಾರಣ ಹೇಳಲ್ಲ ಅಲ್ವಾ? ಹುಡುಗನೇ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾರೆ. ಅದು ನಿಜಾನೇ ರೀ. ಹುಡುಗಿ ಅಂತೂ ನಂಗೆ ತುಂಬಾ ಇಷ್ಟ ಆಗಿದ್ದಾಳೆ. ಆದ್ರೆ ಏನ್ ಮಾಡೋದು? ಇನ್ನೊಂದ್ಸಲ ಪ್ರಯತ್ನ ಮಾಡಿದ್ರೆ ಪ್ರಾಪರ್ ರೀಸನ್ ಗೊತ್ತಾಗ್ಬೋದೇನೋ ಅಮ್ಮ. ನಾವ್ ಹಿಂದೆ ಬಿದ್ದಿದ್ವಿ ಅಂತ ಅವ್ರಿಗೆ ಅನ್ಸಿದ್ ಪರವಾಗಿಲ್ಲ ರೀ. ಮತ್ತೊಂದ್ಸರಿ ಫೋನ್ ಮಾಡಿ. ಇವತ್ತು ಅವರೆಲ್ಲ ಮುರಾರಿಪುರ ಅನ್ನೋ ಹಳ್ಳಿಲಿ ಶಿವನ್ ದೇವಸ್ಥಾನಕ್ಕೆ ಹೋಗ್ತಾ ಇದಾರಂತೆ. ಹಾಗಾದ್ರೆ ನಾವು ಕೂಡ ಹೋಗೋಣಪ್ಪ. ನಿಜವಾದ ಕಾರಣ ಏನು ಅಂತ ಅಲ್ಲೇ ತಿಳ್ಕೊಳ್ಳೋಣ. ಅಂತ ಆ ಪ್ಲೇಸ್ ಅಲ್ಲ. ನಮ್ಮ ಮಗನಿಗಿಂತ ನಮ್ಗೆ ಯಾವುದು ಮುಖ್ಯ ಅಲ್ಲ ರೀ. ತಕ್ಷಣ ಹೋಗೋಣ ರೀ. ಸರಿ, ರೆಡಿ ಆಗು, ಹೋಗೋಣ.
ಅಭಿಷೇಕನ ಯಾವಾಗ ಶುರು ಮಾಡ್ತೀರಾ ಪುರೋಹಿತ್ರೆ? ಸಿಟಿಯಿಂದ ವೇದಾವತಿಯವರು ಕುಟುಂಬದ ಜೊತೆ ಹೊರಟಿದಾರಮ್ಮ. ಅವ್ರು ಬರ್ತಿದ್ದಂಗೆ ಶುರು ಆಗುತ್ತೆ. ಅಲ್ನೋಡಿ, ಬಂದ್ಬಿಟ್ರು. ನಮಸ್ಕಾರನಮ್ಮ. ನಮಸ್ಕಾರ. ನಮಸ್ಕಾರ ಪುರೋಹಿತ್ರೆ. ಊರು ಕ್ಷೇಮನಾ? ಎಲ್ಲ ಶಿವಪ್ಪನ್ ದಯೆ. ನೀವು ಬರ್ತೀರಾ ಅಂತಾನೆ ಕಾಯ್ತಿದ್ವಿ ಅಮ್ಮ. ಅಮ್ಮ, ನಿಮ್ ಕೈಯಿಂದನೇ ಕಾರ್ತಿಕ ಮಾಸದ ಶಿವನಿಗೆ ಅಭಿಷೇಕ ಶುರು ಮಾಡಬೇಕು. ಬನ್ನಿ ಅಮ್ಮ. ಸಿಸ್ಟರ್, ಏನಣ್ಣ? ಪ್ರತಿ ಸಾರಿ ಯಾವುದೋ ಒಂದು ಪ್ಲಾನಲ್ಲಿ ಬರ್ತಿದ್ವಿ, ಈ ಸರಿ ಯಾವುದೇ ಪ್ಲಾನ್ ಮಾಡದೆ ಬಂದಿದ್ದೀವಿ. ನಮ್ಮ ಶತ್ರುಗೆ ಟೆನ್ಷನ್ ಎಲ್ಲಿರುತ್ತೆ? ಹೌದು ಲಾವಣ್ಯ, ಅವನಿಗೆ ನಾವೇನಾದ್ರೂ ಒಂದು ಮಾಡ್ಲೇಬೇಕು. ಯಾವುದೋ ರೂಪದಲ್ಲಿ ದೊಡ್ಡ ಅವಮಾನ ಆಗಿ ನಮ್ಮ ಹೆಸರು ಹೊರಗಡೆ ಬರ್ಲಿಲ್ಲ ಅಂದ್ರೆ ಸಾಕು. ನೀವ್ ಎಷ್ಟೇ ಪ್ರಯತ್ನ ಮಾಡಿದ್ರು ಕೊನೆಗೆ ಸರಿಯಾಗಿ ಸಿಕ್ಕಾಕೊಳ್ಳೋದು ನೀವೇ. ಇದೆಲ್ಲ ಬೇಕಾ? ಈ ಸಲ ರಿಸ್ಕ್ ತಗೋಬೇಕು ಅಂತ ಅನ್ಕೊಂಡಿಲ್ಲ. ಪ್ರಕೃತಿಗೆ ಬಿಟ್ಬಿಟ್ಟಿದೀನಿ. ಅವನಿಗೆ ಅವಮಾನ ಆಗ್ಬೇಕು ಅಂತ ಬರ್ದಿದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಎಲ್ರೂ ಶಾಂತವಾಗಿ ಮನೆಗೆ ಹೋಗೋಣ. ನೀನ ಹೀಗ್ ಮಾತಾಡ್ತಾ ಇರೋದು? ಕಷ್ಟ ಬಂದಾಗ ತಲೆ ತಗ್ಗಿಸ್ಬೇಕಲ್ವಾ ಅದ್ಕೆ? ಇವಾಗ ನಮ್ ಪರಿಸ್ಥಿತಿ ಅಂತದೇನೆ. ಇನ್ನೂ ಈ ವಿಷಯದ ಬಗ್ಗೆ ಡಿಸ್ಕಷನ್ ಬೇಡ. ಏನ್ ಹಾಗಿದೀಯಾ? ಏನಿಲ್ಲ ರೀ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಅವನಿ. ನನ್ನ ಸಂಕಲ್ಪಕ್ಕೆ ದೈವ ಸಹಾಯ ಮಾಡತ್ತೆ. ಯಾವ ಜಾಗಕ್ಕೆ ಬಂದ್ರು ಅತ್ತೆಯವ್ರನ್ನ ಎಲ್ರೂ ಗೌರವಿಸ್ತಾರೆ, ಅಮ್ಮನವ್ರನ್ನ ಆರಾಧಿಸ್ದ ಹಾಗೆ ಆರಾಧಿಸ್ತಾರೆ. ತುಂಬಾ ದೊಡ್ಡ ವಿಷಯ ಇದು. ಇಷ್ಟು ದಿನ ಅಮ್ಮನ ಗೌರವ ಮತ್ತೆ ಮರ್ಯಾದೆಗಳಿಗೆ ಭಂಗ ಆಗತ್ತೆ ಅನ್ನೋ ಭಯದಿಂದನೇ ನಮ್ಮ ಬಗ್ಗೆ ಹೇಳೋಕ್ಕಾಗ್ಲಿಲ್ಲ. ಇವತ್ ಮಾತ್ರ ಹೇಳ್ದೇ ಇರೋದಿಲ್ಲ. ಕಾರ್ತಿಕ ಮಾಸ ಉತ್ಸವದಿಂದ ಮನೆಗೆ ಹೊರಟೋಗೋ ಅಷ್ಟರಲ್ಲಿ ನಿಜ ಹೇಳ್ಬಿಡ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಅವನಿ. ಓಂ ನಮೋ ಭಗವತೆ ರುದ್ರಾಯ. ಓಂ ನಮಸ್ತೆ ರುದ್ರಮಣ್ಯವಭುತೋ ತಗಿಷಭೇ ನಮಃ. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತರೆ ನಮಃ. ಯಾತಯುಷು ಶಿವತಮಾ ಶಿವಂ ಬಭೂವತೆ ಧನುಃ. ಶಿವಾಸರವ್ಯಾಯಾತವತಯಾ ನೋ ರುದ್ರಮೃಳಯ. ಯಾತೆ ರುದ್ರ ಶಿವಾತನೋರಘೋರಾಪಾಪಕಾಸಿನಿ. ತಯಾ ನಸ್ತನು ವಾಶಂತಮಯಾ ಗಿರಿಶಂತ. ಎಲ್ರೂ ನಮಸ್ಕಾರ ಮಾಡ್ಕೊಳ್ಳಿ. ಅಮ್ಮ, ಮೊದಲು ನೀವು ಶಿವನಿಗೆ ಹಾಲಾಭಿಷೇಕ ಮಾಡಿ. ಮನ್ಸಲ್ಲಿರೋ ಕೋರಿಕೆನ ಶಿವನ ಹತ್ರ ಹೇಳ್ಬಿಟ್ಟು ಹಾಲು ಅಭಿಷೇಕ ಮಾಡಿ ಅಮ್ಮ. ಶಂಕರ ಕಾಯೋ ಗಿರಿಧರ ಭಕ್ತ ಭಯಂಕರ ನೀಲಾಂಬರ. ಶಂಭೋ ಶಂಕರ ಕಾಯೋ. ಅಂದವಾದ ರೂಪ, ಒಳ್ಳೆ ಗುಣ ಇರೋ ಅವನಿ ನನ್ನ ಚಿಕ್ಕ ಸೊಸೆ ಆಗ್ಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದೆ. ಜಾತಕದ ವಿಷಯ ಬಂದಿದ್ದಕ್ಕೆ
ಆ ಆಸೆಗಳೆಲ್ಲ ದೂರ ಆಗೋಯ್ತು. ಬೇಗ ನನ್ನ ಮನೆಗೆ ಚಿಕ್ಕ ಸೊಸೆನ ಕಳಿಸು ಸ್ವಾಮಿ. ಓಂ ಧ್ಯಾಯೇತ್ ಪದ್ಮಾಸನಸ್ಥಾಂ ವಿಕಸಿತವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸದ್ದೇಮ ಪದ್ಮಾಂಬರಾಂಗೀಂ ತಚ್ಛಂಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ ಓಂ ಶಾಂತಿ 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 ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರ